ರಿಪಬ್ಲಿಕ್ ಹಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಟಿಪ್ಪು ಜಯಂತಿಯ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಕೆಲ ಕೈ ಶಾಸಕರು ಒತ್ತಾಯ ಮಾಡ್ತಿದ್ದಾರೆ, ಮತ್ತೆ ಟಿಪ್ಪು ಜಯಂತಿ ಆಚರಣೆ ಮಾಡೋಣ ರಾಜ್ಯದಲ್ಲಿ ಅಂತ. ಟಿಪ್ಪು ಜಯಂತಿ ಆಚರಣೆಗೆ ಕೈ ಶಾಸಕರ ಆಗ್ರಹ ದೊಡ್ಡ ಮಟ್ಟದಲ್ಲಿ. ಮತ್ತೆ ಟಿಪ್ಪು ಜಯಂತಿ ಆಚರಣೆ ಮಾಡುತ್ತಾ ರಾಜ್ಯ ಸರ್ಕಾರ ಅನ್ನೋದು ಪ್ರಶ್ನೆ. ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರೆ ತಪ್ಪೇನು ಅಂತ ಕೆಲ ಕೈ ಶಾಸಕರು ಪ್ರಶ್ನೆ ಮಾಡ್ತಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ, ಪ್ರಸಾದ್ ಅಬ್ಬಯ್ಯ ಆಗ್ರಹಿಸುತ್ತಿದ್ದಾರೆ, ಟಿಪ್ಪು ಜಯಂತಿ ಆಗಬೇಕು ರಾಜ್ಯದಲ್ಲಿ ಅಂತ. ಶಾಸಕರ ಆಗ್ರಹಕ್ಕೆ ಮಣಿಯುತ್ತಾ ರಾಜ್ಯ ಸರ್ಕಾರ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಸದನದಲ್ಲೇ ಈ ವಿಚಾರ ಚರ್ಚೆಗೆ ಬರ್ತಾ ಇದೆ. ಮೈಸೂರು ಏರ್ಪೋರ್ಟ್ಗೂ ಕೂಡ ಟಿಪ್ಪು ಹೆಸರಿಡಬೇಕು ಅನ್ನುವಂತಹ ವಿಚಾರ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇದರ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾ ಇರೋದು. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಆಚರಣೆ ಮಾಡೋಣ ಅಂತ ಕೆಲ ಶಾಸಕರು ಪ್ರಸ್ತಾಪ ಮಾಡ್ತಿದ್ದಾರೆ. ಟಿಪ್ಪು ಜಯಂತಿ ಮತ್ತೆ ಆಚರಣೆ ಮಾಡ್ಬೇಕಂತ ಹೇಳ್ತೀರಾ? ಯಾಕಂದ್ರೆ ಈಗ ಅವ್ರು ನಿಲ್ಸಿದ್ರು, ನೀವು ಟಿಪ್ಪು ವೀರ ಅಂತ ಹೇಳ್ತಾ ಇದ್ದೀರಾ, ಟಿಪ್ಪು ಜಯಂತಿ ಮತ್ತೆ ಆಚರಣೆ ಮಾಡ್ಬೇಕಂತ ಹೇಳ್ತೀರಾ? ಟಿಪ್ಪು ಜಯಂತಿ ಒಂದೇ ಅಲ್ಲ, ಟಿಪ್ಪುನ ತತ್ವಾದರ್ಶಗಳನ್ನು ಈ ನಾಡಿನಲ್ಲಿ ನಾವೆಲ್ಲರಿಗೂ ಪ್ರಚಾರ ಮಾಡಬೇಕು. ಆದರೆ ನಾವು ಇದರಲ್ಲಿ ತಾರತಮ್ಯ ಮಾಡೋದಲ್ಲ, ಸತ್ಯಕ್ಕೆ ನಾವು ಬೆಂಬಲ ಕೊಡೋಣ. ಅವನು ವೀರ ಶೂರ ಅನ್ನೋದನ್ನು ಬ್ರಿಟಿಷರ ಮ್ಯೂಸಿಯಂನಲ್ಲಿದೆ. ಅವ್ರ ಜಯಂತಿ ನಿಲ್ಸಿದ್ದು ಬಿಜೆಪಿ ನಿಲ್ಸಿದ್ದು, ನೀವು ಅದನ್ನು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಜಯಂತಿ ನೀವು ಅಂದ್ರೆ ಡಬಲ್ ಸ್ಟ್ಯಾಂಡರ್ಡು ಅಂತ. ಬಿಜೆಪಿ ಮನಸ್ಥಿತಿಗಳೇ ಹೀಗೆ ಒಡೆದಾಳದೆ. ಎಲ್ಲರನ್ನು ತಪ್ಪುಕೊಳ್ಳೋದಲ್ಲ, ನಾವೆಲ್ಲರನ್ನು ಪ್ರೀತಿಸ್ತೀವಿ. ನಾನೊಬ್ಬ ಹಿಂದೂ. ಟಿಪ್ಪು ಜಯಂತಿ ಮತ್ತೆ ಮಾಡ್ತೀರಾ ನೀವು? ಒಬ್ಬ ಹಿಂದೂ, ಬಿಜೆಪಿ ವಾದದ ಹಿಂದೂ ಅಲ್ಲ. ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಪಾಲು ಸಮಪಾಲು ಅನ್ನೋದನ್ನು ಒಪ್ಪೋನು. ನಾವು ಮನುಸ್ಮೃತಿಯನ್ನು ವಿರೋಧ ಮಾಡ್ತೀವಿ, ಮನುವಾದವನ್ನು ವಿರೋಧ ಮಾಡ್ತೀವಿ, ನಾವು ಸಂವಿಧಾನವನ್ನು ಬೆಂಬಲಿಸ್ತೀವಿ, ಸಂವಿಧಾನದ ಅಡಿನಲ್ಲಿ ಬದುಕ್ತೀವಿ. ಟಿಪ್ಪು ಜಯಂತಿ ಮತ್ತೆ ಮಾಡಬೇಕು ಅಂತ. ಹೌದು, ಎಲ್ಲ ತಪ್ಪೇನು ಅಂದ್ರೆ ಮಾಡಿದ್ರೆ ಟಿಪ್ಪುವನ್ನ ನಾವೇನು ವೈಭವೀಕರಿಸ್ತಿರಲ್ಲ, ಟಿಪ್ಪುವನ್ನು ಸ್ಮರಿಸ್ತೀವಿ. ತಪ್ಪೇನು? ನಿಮ್ಮ ಸರ್ಕಾರ ನಿಲ್ಸಿರೋಂಥದ್ದು. ನಿಲ್ಲಿಸಿದವ್ರನ್ನ ಹೋಗಿ ಕೇಳ್ಬೇಕು ನೀವು. ಮತ್ತೆ ಮಾಡ್ಬೇಕಂತ ನೀವು ಆಗ್ರಹ ವ್ಯಕ್ತಪಡ್ತೀರಾ? ನೋಡಿ, ಈ ವಿಚಾರದಲ್ಲಿ ರಾಷ್ಟ್ರ ಪ್ರೇಮಿಗಳ ಎಲ್ಲರ ಜಯಂತಿಯನ್ನು ಟಿಪ್ಪು ಜಯಂತಿ ಕೂಡ ನಿಲ್ಸಿರುವಂಥದ್ದು. ಇವಾಗ ಅವರು ನಿಮ್ಮ ಪ್ರಕಾರ ಮಹಾನ್ ರಾಷ್ಟ್ರ ನಾಯಕರು ಅಂದರೆ ಟಿಪ್ಪು ಜಯಂತಿ ಕೂಡ ನಿಲ್ಸಿರುವಂಥದ್ದು. ಇದು ನಿಲ್ಲಿಸಬಾರ್ದು, ಅದನ್ನು ಮಾಡಬೇಕು. ಅದರಲ್ಲಿ ಏನು ತಪ್ಪೇನಿಲ್ಲ. ಜಯಂತಿನ ಆಚರಣೆ ಮಾಡಬೇಕು ಖಂಡಿತವಾಗಿ. ನಾವು ಅದನ್ನು ಒಪ್ಪೋದಿಲ್ಲ. ನೀವೇನಾದರೂ ಈಗ ಸಿ ಎಂ ಹೇಳ್ತೀರಾ ಟಿಪ್ಪು ಜಯಂತಿ ಮಾಡಿ ಅಂತ ಹೇಳ್ತೀವಿ. ಬಿಜೆಪಿ ಸರ್ಕಾರ ಅದು ನಿಲ್ಲಿಸಿ, ಈಗ ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮಾಡಲಿಲ್ಲ ಒಂದಷ್ಟು ಅಂತ ಹೇಳ್ತೀವಿ. ನಾವು ಈಗ ಒತ್ತಾಯ ಮಾಡ್ತೀವಿ. ಸಿ ಎಂ ಏನು ಭೇಟಿ ಮಾಡಿ ಇಟ್ಟರೆ ಏನು ತಪ್ಪೇನಿದೆ? ವಾಟ್ ಇಸ್ ರಾಂಗ್ ಇನ್ ದಟ್? ಅವರು ಕರ್ನಾಟಕಕ್ಕೆ ಮೈಸೂರಿಗೆ ಮಾಡಿರುವಂಥದ್ದು ಚರಿತ್ರೆಯಲ್ಲಿ ಇರುವಂಥದ್ದೇ ಅಲ್ವಾ? ಇಡ್ಬೋದು, ಹೆಸರು ಇಡೋದ್ರಲ್ಲಿ ತಪ್ಪೇನಿದೆ? ಬಿಜೆಪಿ ಒಂದಷ್ಟು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನೀವು ನೋಡಿ, ನೀವು ಸದನದಲ್ಲಿದ್ದರೆ ಕೆಲಸನೇ ಅದೇ ತಾನೇ. ಅವ್ರು ಯಾವಾಗಲೂ ಅದನ್ನೇ ಮಾಡ್ತಾ ಇರ್ತಾರೆ. ನೋಡಿ, ಅವರು ಚರಿತ್ರೆಯನ್ನು ಬದಲಾಯಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವೆಲ್ಲ ಸರಿಯಲ್ಲ. ಯಾರ್ಯಾರು ಆ ಕಾಲಕ್ಕೆ ತಕ್ಕಂತೆ ಅವ್ರಿಗೆ ಬೇಕಾಗಿರುವಂಥದ್ದು ಆಗಬೇಕಾಗಿರುವಂಥ ಕೆಲಸಗಳು ಮಾಡಿರ್ತಾರಪ್ಪ. ಅದನ್ನೆಲ್ಲ ಹುಡುಕಿ ಬೇರೆ ಬೇರೆ ಏನೇನೋ ಅದಕ್ಕೆ ಅರ್ಥ ಇಟ್ಬಿಟ್ಟು ಎಲ್ಲ ಹೇಳೋದು ನಾಟ್ ಕರೆಕ್ಟ್. ಈ ದೇಶಕ್ಕೋಸ್ಕರ